ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಿದ್ದು. ನಾನು ಕೂಡ ಹಾಕಿದ್ದೆ ಪುಷ್ಪ ಮುಂದೆ ಮೀಸೆ ತಿರ್ಸ್ಕೊಂಡು ಬಂದಂಥ ಧೀರ ಭಗತ್ರಾಯ್ ಅಂತ. ಅದಕ್ಕೆ ನನಗೂ ಅನ್ನಿಸ್ತಾ ಇದೆ ಓಕೆ ಗುಡ್ಡಪ್ಪ ಇವತ್ತು ಹೇಳಿದ್ದು ಸಾರ್ಥಕ ಆಯಿತು. ಸರ್ ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಯಾರ ಮುಂದೆನೂ ಮೀಸೆ ತಿರುಗೋ ಅವಶ್ಯಕತೆ ಇಲ್ಲ. ತುಂಬ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀವಿ. ಆಮೇಲೆ ಅದೇ ನಮಗೆ ಅದು ಪೈಪೋಟಿ ಏನು ನಡೆಸ್ತಾ ಇಲ್ಲ ನಾವು. ಬಟ್ ನಾವು ಒಂದು ಸಿನಿಮಾ ಮಾಡಿದ್ದೀವಿ, ಅದನ್ನು ಜನ ಮುಂದೆ ಪ್ರಾಮಾಣಿಕವಾಗಿ ನಾವು ರಿಲೀಸ್ ಮಾಡಿದ್ದೀವಿ. ಆಡಿಯನ್ಸ್ ಬಂದಿದ್ದಾರೆ, ನೋಡಿದ್ದಾರೆ, ಇಷ್ಟಪಟ್ಟಿದ್ದಾರೆ, 4 ಜನಕ್ಕೆ ಹೇಳ್ತಾ ಇದ್ದಾರೆ. ಅದೇ ಗೆಲುವು ಸರ್ ನಮ್ಮದು. ಸೊ ನಾವು ಇನ್ನೂ ಮುಂದೆ ಹೋಗ್ಬೇಕಂದ್ರೆ ಕರ್ನಾಟಕದ ಎಲ್ಲ ಜನತೆ ಕನ್ನಡ ಸಿನಿಮಾನ ಬಂದು ಥಿಯೇಟ್ರಲ್ಲಿ ನೋಡಿದ್ರೆ ನಮ್ಮಂಥ ಒಂದು ಒಳ್ಳೆ ಕಂಟೆಂಟ್ ಕಮರ್ಷಿಯಲ್ ಸಿನಿಮಾ ಮತ್ತೆ ಮಾಡೋಕ್ಕೆ ಸಾಧ್ಯತೆ ಇದೆ. ಈ ಸಿನಿಮಾ ಗೆಲ್ಲೋಕ್ಕೆ ಸಾಧ್ಯತೆ. ಸೊ ತುಂಬ ಖುಷಿ ಇದೆ, ಎಕ್ಸೈಟ್ಮೆಂಟ್ ಇದೆ. ಅವರು ಇದ್ದಾರೆ. ನೀವಿಬ್ಬರು ಆ್ಯಕ್ಟಿಂಗ್ ನೋಡ್ತಾ ಇದ್ದಾಗ ಹೊಸ ಕಲಾವಿದರಿಬ್ಬರು ಬಂದ್ರಪ್ಪ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗಿಲ್ಲ ಅಂತ ಇಲ್ಲಿ ಜನನ ಹೇಳಿದ್ರು. ಏನು ಅನ್ನಿಸ್ತಾ ಇದೆ ಸರ್ ಆ ಮಾತನ್ನ? ಇಲ್ಲ ಸರ್, ನಂದು ತಯಾರಿ ಅಂತೂ ಖಂಡಿತ ಮಾಡ್ಕೊಂಡಿದ್ದೀವಿ, ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀವಿ. ಅವರವರ ಪಾತ್ರಕ್ಕೆ ತುಂಬ ಬದ್ಧತೆಯಿಂದ ಕಮಿಟ್ಮೆಂಟ್ ಇಟ್ಕೊಂಡೇ ಸಿನಿಮಾ ಮಾಡಿದ್ದೀವಿ. ಹಾಗಾಗಿ ತಯಾರಿ ಅದೇ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಥರ, ವುಮೆನ್ ಪರ್ಫೆಕ್ಟ್ ಅನ್ನೋ ಥರ. ಸೊ ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ. ಕ್ಯಾರೆಕ್ಟ್ರಿಗೆ ಏನು ಮಾಡಬೇಕು, ಸಿನಿಮಾಗೆ ಏನು ಮಾಡಬೇಕು, ಆಮೇಲೆ ಮ್ಯಾನರಿಸಮ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಕೂಲಂಕುಷವಾಗಿ ತಯಾರಾಗಿ ಸಿನಿಮಾ ಮಾಡಿದ್ದೀವಿ ಸರ್. ಎಲ್ಲೂ ಯಾರಿಗೂ ಬೋರ್ ಆಗದಿರೋ ಥರ ಮಾಡಿದ್ದೀವಿ ಅಂತ ಖಂಡಿತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಜನ ಹೇಳ್ತಾ ಇದ್ದೀವಿ ಮೇಡಮ್, ಇಬ್ಬರಿಗೂ ಕೂಡ ಮೆಚ್ಯೂರ್ ಆ್ಯಕ್ಟಿಂಗ್ ಕೊಟ್ಟಿದ್ದು ಕೂಡ ಅವರು ಅದನ್ನು ನೀಟಾಗಿ ನಿಭಾಯಿಸಿದ್ದೀರಾ ಅಂತ ನೀವು ಏನು ಹೇಳ್ತೀರಾ? ಖುಷಿ ಆಗ್ತದೆ ಸರ್. ಸರ್ ಹೇಳ್ದಂಗೆ ಆಲ್ರೆಡಿ ಎಲ್ಲ ಪಾತ್ರಕ್ಕೆ ತಯಾರಿ ಆಗಿತ್ತು. ಸೆಟ್ಟಲ್ಲಂತೂ ನನಗೆ ಎವ್ರಿ ಟೈಮ್ ಅದು ಇನ್ಸ್ಟ್ರಕ್ಷನ್ ಬರೋದು, ರಾಕೇಶ್ ಅವರು ಹೇಳ್ಕೊಡೋರು ಈ ಥರ ಬರಬೇಕು ಅಂತ ಹೇಳಿ. ಸೊ ಇವತ್ತು ನಾನು ಆಡಿಯನ್ಸ್ ಜೊತೆ ಕೂತು ನೋಡಿದಾಗ ಎಲ್ಲರೂ ಹೇಳ್ತಿದ್ದಾರೆ ಹೊಸಬ್ರು ಅಂತ ಅನ್ನಿಸ್ತಿಲ್ಲ, ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನಾನು ಯಾವತ್ತೂ ಮರೆಯೋದಿಲ್ಲ ಈ ವಿಷಯನ. ಯಾಕೆಂದರೆ ಫಸ್ಟ್ ಮೂವಿನಲ್ಲಿ ಯಾವ ಥರ ರಿಯಾಕ್ಷನ್ ಬರುತ್ತೆ, ಜನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಒಂದು ನನಗೆ ಕನ್ಫ್ಯೂಷನ್ ಇತ್ತು ಬಂದಾಗ. ಬೈದಲ್ಲೇ ಬಂದು ಕೂತ್ಕೊಂಡೆ. ಬಟ್ ಫಸ್ಟ್ ಟೈಮ್ ನೋಡಿದ್ದೆ, ನಾನಾದರೂ ನೋಡಿದೆ. ಹೌದು, ನಾನು ಬಿಫೋರ್ ಮೂವಿ ನೋಡಿರಲಿಲ್ಲ. ಸೊ ಒಂದೊಂದು ಸೀನು ಎಲ್ಲೆಲ್ಲಿ ಕನೆಕ್ಟ್ ಆಗುತ್ತೆ ನನಗೂ ಏನೂ ಐಡಿಯಾ ಇರಲಿಲ್ಲ. ಬಟ್ ಕೂತು ನೋಡಿದಾಗ ಅಲ್ಲಿ ಒಂದೊಂದು ಸೀನ್ಗೂ ಆ ರಿಯಾಕ್ಷನ್ಸ್ ಬರ್ತಿತ್ತಲ್ಲ ಆಡಿಯನ್ಸಿಂದ, ಅದು ನೋಡಿ ತುಂಬಾ ಖುಷಿ ಆಯಿತು ಸರ್. ಒಂದು ಸೀನ್ ಬಗ್ಗೆ ಮಾತಾಡೋಣ. ನೀವು ಹೋರಾಟ ಹೊರಟ ತಕ್ಷಣ ಎಲ್ಲ ವೀರರ ಫೋಟೋಸ್ ಕಂಡು ತೋರಿಸ್ತೀರ, ಅದರಲ್ಲಿ ಅಂಬೇಡ್ಕರ್ ಫೋಟೋಸ್ನ ಹೈಲೈಟ್ ಮಾಡ್ಕೊಂಡು ಜನ ಕೂಗ್ತಾಯಿದ್ರು. ಏನು ಅನಿಸುತ್ತೆ? ಇಲ್ಲ, ಏನು ಗೊತ್ತಾ, ಈಗ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಹೋರಾಟಗಾರರ ಹೆಸರು ಹೇಳಿದ್ರೆ ಗೊತ್ತಿಲ್ಲ ಅವ್ರಿಗೆ. ಈಗ ಅದೇ ಪುಟ್ಟಣ್ಣವ್ರ ಬಗ್ಗೆ ಗೊತ್ತಿಲ್ಲ, ಪ್ರೊಫೆಸರ್ ನಂಜುಸ್ವಾಮಿ ಅವ್ರ ಬಗ್ಗೆ ಗೊತ್ತಿಲ್ಲ, ಕುವೆಂಪು ಅವ್ರ ಬಗ್ಗೆ ಗೊತ್ತಿಲ್ಲ. ಅಂಬೇಡ್ಕರ್ ಬಗ್ಗೆ ಅಂದರೆ ಅವ್ರು ಕಾನ್ಸ್ಟಿಟ್ಯೂಷನ್ ಬರ್ದಿರೋ ಅನ್ನೋ ಕಾರಣಕ್ಕೆ. ಬಟ್ ವೈ ಕಾನ್ಸ್ಟಿಟ್ಯೂಷನ್ ಬಂದಿದೆ, ಏನಕ್ಕೆ ಅವ್ರು ಹೋರಾಟ ಮಾಡಿದ್ದಾರೆ, ಅದೆಲ್ಲ ಹೇಳಬೇಕು ಅಂದರೆ ಖಂಡಿತ ಈ ಥರದೊಂದು ಸಿನಿಮಾಗಳು ಬರಬೇಕು. ನೀವೇ ನೋಡಿದ್ರೆ ಅನಿಸುತ್ತೆ ಅಂದರೆ ಕೆಲವೊಂದು ಸೀನ್ ವೈಸ್ ಒಂದೊಂದು ಫೋಟೋಗಳು ಬರುತ್ತೆ ಅಂದರೆ ಅದು ಅವ್ರನ್ನ ಪ್ರತಿಬಿಂಬಿಸುತ್ತೆ. ಬರೀ ಒಂದು ಕೆಟಗರಿಗೆ ಅಂತಲ್ಲ, ಈ ಕರ್ನಾಟಕದಲ್ಲಿ ಯಾರ್ಯಾರು ಸಮಾನತೆಗೋಸ್ಕರ ಹೋರಾಡಿದಾರೋ, ಸ್ವತಂತ್ರಕ್ಕೋಸ್ಕರ ಹೋರಾಡಿದಾರೋ, ಯಾರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದಾರೋ ಅಂತ ಎಲ್ರಿಗೂ ನಮ್ಮ ಸಿನಿಮಾ ಅರ್ಪಣೆ ಸರ್. ಜನ ನೋಡೋಕೆ ಮುಟ್ಟಿದ ತಕ್ಷಣ ಹಾರೋಗ್ತಾನೆ ಅನ್ನೋ ಫೈಟ್ನ ನಿಮ್ಮ ಸಿನಿಮಾದಲ್ಲಿ ಬೇರೆ ಥರ ಫೈಟ್ ಇದೆ, ಅದಕ್ಕೆ ಜನಕ್ಕೆ ಏನಂತ ಹೇಳ್ತೀವಿ? ನಮ್ಮ ಸಿನಿಮಾದ ಗಟ್ಟಿನೇ ಫೈಟ್ಸು. ಅಂದರೆ ನಮ್ಮ ಡೈರೆಕ್ಟ್ರ್ ಅದಕ್ಕೆ ತುಂಬ ಕಮಿಟ್ಮೆಂಟು, ಅಥವಾ ನಮಗೆ ಇದೇ ಥರ ಬೇಕು ಅಂತ ರಿಯಲಿಸ್ಟಿಕ್ ಫೈಟೇ ಬೇಕು ಅಂತ ಮಂಜು ಮಾಷ ಆಗಲಿ ವಿಕ್ರಮ್ ಮಾಸ್ಟರ್ ಥರ ಕೇಳ್ಕೊಂಡಿರೋದು. ಸೊ ಅದ್ರ ತಕ್ಕಂಗೆ ಅವರು ಸಪೋರ್ಟ್ ಮಾಡಿ ಈ ಸಿನಿಮಾ ಫೈಟ್ ಮಾಡಿಸಿದ್ದಾರೆ. ನನ್ನ NST ನಾನು ನ್ಯಾಷನಲ್ ಫಿಲ್ಮ್ ಡ್ರಾಮಾದಲ್ಲಿ ರಂಗಾಭ್ಯಾಸ ಅಭಿನಯ ಕಲ್ತಿರ್ಬೇಕಾರೆ ಈ ಜಿಮ್ನಾಸ್ಟಿಕ್, ಕಳಾರಿ, ದೊಣ್ಣೆ ವರ್ಷೆ, ಕತ್ತಿ ವರ್ಷೆ ಎಲ್ಲ ಕಲ್ತಿದ್ದೆ. ಆಮೇಲೆ ಸುದೀರ್ಘವಾಗಿ ಒಂದು 10 ವರ್ಷ ರಂಗಭೂಮಿ ಮಾಡಿರೋದ್ರಿಂದ ನೀವು ಮೊದಲೇ ಪ್ರಶ್ನೆ ಕೇಳಿದ್ರಿಂದ ಈಗ ಹೇಗೆ ಇದು ಅಂತ ತಯಾರಿ ಹಿಂಗೆ ಮಾಡ್ಕೊಂಡ್ರಿಂದ ಒಂದು ದಿನದ ತಯಾರಿ ಇಲ್ಲ ಸರ್, 10 ವರ್ಷದ ಜರ್ನಿ ಇದೆ ನನಗೆ ಈ ಸಿನಿಮಾ ಹೀರೋ ಆಗಿ ಮಾಡೋದಕ್ಕೆ. ಸೊ ಆ ನಿಟ್ಟಿನಲ್ಲಿ ಆ ಫೈಟು ತುಂಬ ಅದ್ಭುತವಾಗಿ ಬಂದಿದೆ. ನನಗೂ ಕೆಲವೊಂದು ಸತಿ ಯಾರೋ ಬೇರೆ ಮಾಡಿಬಿಟ್ಟು ಅಂತ ನಾನೇ ಮಾಡಿದ್ದೀನಿ ಅಂತ ಅನ್ನಿಸ್ಬಿಟ್ರೆ ಆ ವಿಜುವಲ್ಸ್ ಆಗಲಿ, ಕ್ಯಾಮ್ರಾಮ್ಯಾನ್ ನಮ್ಮ ಜಾನ್ ಸಾರ್ಗೆ ಅವರು ತುಂಬ ಬೇರೆ ದೇಶದಲ್ಲಿ ಎಲ್ಲೋ ಶೂಟಿಂಗ್ ಮಾಡ್ತಿದ್ದಾರೆ ಕ್ಯಾಮ್ರಾಮ್ಯಾನು ಸಲಂ ಜಾನ್ ಅಂತ, ಅವರಿಗೆ ಕ್ರೆಡಿಟ್ಸ್ ಖಂಡಿತ ನೇರವಾಗಿ ಹೋಗಬೇಕು. ತುಂಬ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಎಡಿಟಿಂಗ್ ನಮ್ಮ ವಿಶ್ವ ಸರ್ ಅವರು, ಕಂಪೇಗೌಡ ಮಾಣಿಕ್ಯ ಮಾಡಿರೋರು ಅದ್ಭುತವಾಗಿ ಎಡಿಟಿಂಗ್ ಮಾಡಿದ್ದಾರೆ. ಪೂರ್ಣ ಸಾರ್ ಬಗ್ಗೆ ಅಂತೂ ಮಾತೇ ಆಡೋಂಗಿಲ್ಲ. ತುಂಬ ಬ್ಯೂಟಿಫುಲ್ ಆಗಿರೋ ಸಾಂಗ್ಗಳು ಮತ್ತು ಅದ್ಭುತವಾಗಿರೋ BGM ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದಾರೆ. ಅದೇ ರೀತಿ ಆಡಿರ್ತಕ್ಕಂಥ ವಿಜಯ್ ಪ್ರಕಾಶ್ ಆಗಿರ್ಬೋದು, ನವೀನ್ ಶಿವಸ ಆಗಿರ್ಬೋದು, ಸಾಕ್ಷಿ ಕಲ್ಲೂರವರಾಗಿರ್ಬೋದು, ಆಮೇಲೆ ಜನಪದದಲ್ಲಿ ಹಾಡಿರ್ತಕ್ಕಂಥ ಒಬ್ಬ ಹಾಡುಗಾರರಾಗಿರ್ಬೋದು, ಎಲ್ಲ ಕಂಪ್ಲೀಟ್ ಆಗಿ ಈ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಕರ್ನಾಟಕ ಜನತೆ ಒಪ್ಕೊಳ್ತೀರಿ, ಈ ಸಿನಿಮಾನ ನೋಡ್ತೀರಿ, ನಮ್ಮನ್ನು ಅಪ್ತೀರಿ ಅಂತ ಭಾವಿಸಿದ್ದೀವಿ. ಕರ್ನಾಟಕ ಇಂಡಸ್ಟ್ರಿಗೆ ಮೊದಲನೇ ಬಾರಿಗೆ ಹೊಸ ಜೋಡಿ ಪಾದಾರ್ಪಣೆ ಮಾಡಿದೆ. ತುಂಬ ಖುಷಿಯಿಂದ, ತುಂಬ ಕನಸನ್ನು ಹೊತ್ಕೊಂಡು
ಇಂಡಸ್ಟ್ರಿಲಿ ನೆಲೆ ನಿಂತ್ಕೋಬೇಕು ಅಂತ ದೊಡ್ಡ ಮಟ್ಟದ ತಯಾರಿ ಮಾಡ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ. ನಮ್ಮನ್ನು ನೀವು ಆಶೀರ್ವಾದ ಮಾಡ್ತೀರ ಅಂತ ಭಾವಿಸಿದ್ದೀನಿ. ಸೊ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ, ಯಾರಾದರೂ ರಿವ್ಯೂ ಹೇಳಿದ್ದನ್ನು ಕೇಳಿ ಆದರೂ ನೋಡಿ, ನೋಡಿರೋರನ್ನ ಹೇಳಿ ಆದರೂ ಕೇಳಿ ನೋಡಿ, ಒಂದು ಸತಿ ನಮ್ಮ ಸಿನಿಮಾ ನೋಡಿ ಆಮೇಲೆ ನೀವು ಮಾತಾಡಿ. ನೀವೇನು ಮಾತಾಡ್ತೀರೋ ಅದಕ್ಕೆ ನಾವು ಭದ್ರಾಗಿರ್ತೀವಿ, ಅದನ್ನು ಅಕ್ಸೆಪ್ಟ್ ಮಾಡ್ಕೋತೀವಿ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ, ಚೆನ್ನಾಗಿದ್ರೆ ಚೆನ್ನಾಗಿದೆ. ಯಾಕಂದ್ರೆ ನಾವು ಸಿನಿಮಾ ಮಾಡಾಗಿದೆ, ನೋಡೋದು ನಿಮ್ಮ ಜವಾಬ್ದಾರಿ. ಥ್ಯಾಂಕ್ ಯು ಸೊ ಮಚ್. ಮೇಡಮ್ ನೀವೇನು ಹೇಳ್ತೀರಾ ಕನ್ನಡದಲ್ಲಿ? ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗಿದ್ದೀವಿ. ಸೊ ಎಂಟೈರ್ ಫ್ಯಾಮಿಲಿ ಬಂದು ನೋಡೋವಂಥ ಮೂವಿ. ಬಂದರೆ ಡೆಫಿನೆಟ್ಲಿ ಸಾಕಷ್ಟು ಆ್ಯಕ್ಟ್ಗಳ ಬಗ್ಗೆ ನಾವು ಮಾತಾಡಿದ್ದೀವಿ. ತುಂಬಾ ನಾಲೆಜ್ ಗೇನ್ ಮಾಡ್ತೀರಾ. ಮತ್ತು ಎಸ್ಪೆಷಲಿ ಮಕ್ಕಳು ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದಾರೆ ಅವರೆಲ್ಲ ಬಂದು ಲಾ ಓದೋರು ಹೌದು ತುಂಬಾ ಕನೆಕ್ಟ್ ಆಗ್ತಾರೆ. ಆಮೇಲೆ ಎಷ್ಟೊಂದು ಜನಕ್ಕೆ ಆ್ಯಕ್ಟ್ಗಳ ಬಗ್ಗೆ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ಸೊ ಈ ಮೂವಿಗೆ ಬಂದ ಮೇಲೆ ಸಾಕಷ್ಟು ನಾನು ತಿಳ್ಕೊಂಡೆ. ಸೊ ಎಜುಕೇಷನ್ ವೈಸು ತುಂಬಾ ನಾಲೆಜ್ ಹೇಳ್ಬೋದು. ಲಾಯರ್ ಓದಿರ್ತಕ್ಕಂಥ ಎಲ್ಲ ಸ್ಟೂಡೆಂಟು, ಲಾ ಆಗಿರ್ತಕ್ಕಂಥವ್ರು, ಲಾ ಮಾಡ್ತಿರ್ತಕ್ಕಂಥವ್ರು, ಪ್ರಾಕ್ಟೀಸ್ ಮಾಡ್ತಿರ್ತಕ್ಕಂಥವ್ರು ಅವರೆಲ್ಲ ಪ್ರೌಡ್ ಫೀಲ್ ಮಾಡುವಂಥ ಸಿನಿಮಾ ಸರ್. ಲಾಯರ್ಗೆ ಅಲ್ಲಿ ನೋಡಿದ್ರೆ ನಿಮಗೆಲ್ಲ ನವಾಜ್ ಅವ್ರು ಬಂದು ತುಂಬ ಕೋಟ್ ಮಾಡಿದ್ರು. ಅಂದರೆ ಏನಾದರೂ ಲೀಗಲಾಗಿ ಮಾಡೋದಕ್ಕೆ ಏನಾದರೂ ಲೀಗಲ್ವಾಗಿ ನಾವೇನಾದರೂ ಪ್ರತಿಭಟನೆ ಅಥವಾ ಸಕ್ಸಸ್ ಮಾಡ್ಕೋಬೇಕಂದ್ರೆ ಲಾ ಮುಖ್ಯ. ಒಬ್ಬ ಲಾಯರ್, ಒಳ್ಳೆ ಲಾಯರ್ ಇದ್ದರೆ ಒಂದು ಅನ್ಯಾಯನ ತುಂಬ ಬೇಗ ಅದು ಟೈಮ್ ಆದ್ರೂ ಲೀಗಲಾಗಿ ತಂದುಕೊಡೋ ಜವಾಬ್ದಾರಿ ಲಾಯರ್ದಾಗಿರುತ್ತೆ. ಸೊ BR ಅಂಬೇಡ್ಕರ್ ಲಾಯರ್ ಆಗಿರೋದಕ್ಕೆ, ಕಾನ್ಸ್ಟಿಟ್ಯೂಷನ್ ಅವ್ರು ತಂದು ಕೊಟ್ಟಿರೋದಕ್ಕೆ, ಈ ಸಿನಿಮಾ ಹಿಂದೆ ದೊಡ್ಡ ಶಕ್ತಿ ಅವರಾಗಿರೋದಕ್ಕೆ ನಾವು ತುಂಬ ದೊಡ್ಡ ಮಟ್ಟದ ಆಭಾರಿ ಇದ್ದೀವಿ ಸರ್. ಓಕೆ ಸರ್, ನೆಕ್ಸ್ಟ್ ಇಬ್ಬರಿಗೂ ಏನು ಪ್ಲ್ಯಾನ್ ಇದೆ? ಇವತ್ತು ಥಿಯೇಟ್ರ್ ವಿಸಿಟ್ ವಿಸಿಟ್ ಹೋಗ್ತಾ ಒಳ್ಳೆಯದಾಗಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.